ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಆಧಾರದ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬಂದಿದ್ದೀನಿ. ಅದು ನಮ್ಮ ಫ್ರೆಂಡ್ ಮನೆಗೆ. ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಮನೆ. ಅವನು ಇಲ್ಲೇ ಇರೋದು, ಬೆಂಗಳೂರಲ್ಲಿ ಇಲ್ಲೇ ಕೆಲಸ ಮಾಡ್ತಿದ್ದಾನೆ. ಇದೇ ಇದೆ ನೋಡಿರಿ ನಮ್ಮ ಮುರುಗೇಶ್. ಹಾಯ್ ಬ್ರೋ, ಮಗ ಮಾತಾಡೋ. ಅಲ್ಲಿ ಮಾತಾಡಿದ. ಅವನಿಗೆ ಬೇರೆ ಬೆಳಗ್ಗೆನೇ ಹೇಳಿದ್ದೆ ನಾನು ಬರ್ತಿದ್ದೀನಿ ಅಂತಂದೆ. ಹಂಗಾಗಿ ತಿಂಡಿ ಬೇರೆ ರೆಡಿ ಮಾಡಿದ್ದಾನೆ. ತಿಂಡಿ ಏನಪ್ಪ ಅಂದರೆ ಪಲಾವ್ ರೆಡಿ ಮಾಡಿದ್ದಾನೆ ತಿಂಡಿಗೆ. ಬ್ಯಾಚುಲರು, ಹಂಗಾಗಿ ಅವನೇ ಮಾಡ್ತಾರೆ ತಿಂಡಿನ. ನೋಡಿರಿ ಮನೆ ಯಾವ ಥರ ಲಕ್ಸುರಿಯಾಗಿ ಹಿಡ್ಕೊಂಡಾನ ಅಂತಂದೇಳಿ. ಒಬ್ಬೊಬ್ಬ ಮಸ್ತಿದೆ ಮನೆ ಮಾತ್ರ. ಏನಕ್ಕೆ ಬಂದಿದ್ದೀನಪ್ಪ ಅಂತಂದರೆ ನಾನು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬಂದಿರೋದು. ನಾನು ಫುಲ್ ಚಿಲ್ ಮಾಡೋಣ ಈ ಬ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ನೋಡಿರಿ ಮನೆನ ಯಾವ ರೀತಿ ಹಿಡ್ಕೊಂಡಾನ ಅಂತಂದೇಳಿ. ಇದೆ ತಿನ್ನೋದು ಒಂದೇ ಬಾಕಿ ಇರುತ್ತೆ. ಫಸ್ಟ್ ಬೈಟ್. ಮುರುಗೇಶ್ ಅವರು ಸಹ ಟಿಫನ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಬ್ರೋ, ಭಾಳ ದಿವಸ ಆಯಿತು ಟಿಫನ್. ನಮ್ಮ ಫ್ರೆಂಡ್ ಮನೆಯಲ್ಲಿ ನಾಯಿ ನೋಡ್ರಿ ಎಲ್ಲಿ ಮಲಗಿಸಿದಾನ ಅಂತಂದೇಳಿ. ಅದು ಬೆಡ್ ಮೇಲೆ, ಬಬ್ಬ ಸೋಫಾ ಮೇಲೆ ನಾಯಿ ಮಲಗಿಸಿದಾನೆ. ಟಿ ವಿ ನೋಡಿದರೆ ನೆಕ್ಸ್ಟ್ ಲೆವೆಲ್. ಬಬ್ಬ ಮಗ, ಏನೋ ನಿಂದ ಅವಳಿ ದೇವ್ರು ಕಣ ನೀನು, ದೇವರು. ಮನೆಯಲ್ಲೂ ಕೂಡ ನಾಯಿನ ಒಳಗಡೆ ಸಾಕ್ತಿರಪ್ಪ ಅಂದರೆ ಗ್ರೇಟ್ ಕಣ ನೀವು. ಹಂಗೆ ಮಾತಾಡ್ಕೊಂತ ನಾವು ರೆಡಿ ಆಗ್ತಾಯಿದ್ವಿ, ಯಾಕಂದರೆ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ. ಹಂಗಾಗಿ ಇವಾಗ ನಾವು ಸ್ವಲ್ಪ ಕೆಲಸ ಇರೋದ್ರಿಂದ ಹೆಬ್ಬಾಳಗೆ ಹೋಗ್ತಿದ್ದೀವಿ. ಹಂಗಾಗಿ ರೆಡಿ ಆಗಿಬಿಟ್ಟು ನಮಗೆ ಹುಡುಗನ ಕರ್ಕೊಂಡು ಹೋಗ್ತಿದ್ದೀವಿ. ಅವ್ನು ನೋಡಿದರೆ ಅವ್ನು ಬೇಬಿ ನೋಡೋಕೆ ಹೋದ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಕಾರ್ ನಿಲ್ಸೋದು ಅಷ್ಟು ಸುಲಭ ಅಲ್ಲ. ಹಂಗಾಗಿ ಏನು ಕೇರ್ ಮಾಡ್ತಾನಲ್ಲ ಗೊತ್ತಿಲ್ಲ, ಅವ್ನು ಬೇಬಿ ಮಾತ್ರ ಫುಲ್ ಕೇರ್ ಮಾಡ್ತಾನೆ ಅವನು. ಹಾಗೆ ಅವ್ನು ಕಾರಲ್ಲಿ ಸೈಡಿಗೆ ಹಾಕಿ, ಇಲ್ಲಿ ನೋಡ್ರಿ ಇದೇ ಅವ್ರ ಮನೆ ಮುಂದೆ ಒಂದು ಕಾರು ಮತ್ತು ಇನ್ನೊಂದು ಕಾರು ರೋಡಲ್ಲಿ. ಅಂದರೆ ಇವನು ಎರಡೆರಡು ಕಾರ್ ಮೇಂಟೈನ್ ಮಾಡ್ತಾನೆ ಬೆಂಗಳೂರಲ್ಲಿ. ಯಾಕಪ್ಪ ಅಂತಂದರೆ ದುಡಿಮೆ ಮುಂದೆ ಏನಿಲ್ಲ. ಅದರಲ್ಲೂ ನನಗೆ ಆಶ್ಚರ್ಯ ಏನಾಗಿದ್ದಪ್ಪ ಅಂದರೆ, ಇಲ್ಲಿ ತೋಟಗಳು ಮತ್ತು ಹೊಲಗಳು ಅದಾವಲ್ಲ, ಅವೇ ನನಗೆ ಆಶ್ಚರ್ಯ ಬೆಂಗಳೂರಲ್ಲಿ. ಏನು ಗುರು ಇದು ಅವಳಿ ಗುರು, ನೀವೆಲ್ಲ ದೇವ್ರು ಕಂಡ್ರು ಸುಳ್ಳು. ಲೇಡಿ ನೋಡ್ರಿ, ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತಂದೇಳಿ ಗಾಡಿ ಹುಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಸಿಕ್ಕಾಪಡೆ ಟ್ರಾಫಿಕಲ್ಲೂ ಗಾಡಿ ಹೊಡಿಬೇಕಪ್ಪ ಅಂದರೆ ದಮ್ ಬೇಕಲ್ಲಿ. ಹುಡುಗ ನೋಡ್ರಿ ಗಾಡಿ ಹಿಂಗೆ ಹೊಡಿಬಾರ್ದು ಫುಟ್ಪಾತ್ ಮೇಲೆ ಅಂತ ಕೇಳಿದ್ಕೆ, ಅಯ್ಯೋ ಮಗ, ನೀನೇನಾದರೂ ನಿನ್ನ ಪಾಯಿಂಟ್ನ ನೀನು ರೀಚ್ ಮಾಡಬೇಕಪ್ಪ ಅಂತಂದರೆ ಹಿಂಗೆ ಹೋದ್ರೆ ರೀಚ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಟ್ರಾಫಿಕಲ್ಲಿ ಸತ್ತೋಗ್ತೀಯ ಅಂತಂದು ಹೇಳ್ಬಿಟ್ಟ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕಪ್ಪ ಅಂದರೆ ನಾವು ಯಾವಾಗಲೂ ಒಂದು ಸತಿ ಹೋಗಿರೋರು ಬೆಂಗಳೂರಲ್ಲಿ. ಇವನು ಹೇಳೋದೇ ಕರೆಕ್ಟು ಅಂತ ಅಂದ್ಕೊಂಡು ಇವನು ಕೊಟ್ಟಾಗೆ ಹೋದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆ ಟ್ರಾಫಿಕ್ ನಡುವೆ ಇವನು, ಅದರಲ್ಲೂ ಇವ್ರು ಹುಡುಗಿ ಕೊಟ್ಟ ಮಾತಾಡ್ಕೊಂತ ಟಾಸ್ಕ್ ಒಂದು ಸತಿ ಗಾಡಿ ಸೈಡಿಗೆ ಆಗ್ತಿದ್ದ. ಏನು ಮಾಡೋಕ್ಕಾಗಲ್ಲ, ಲವರ್ ಬಾಯ್ ತಾನೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಸಿಂಗಲ್ಸ್ ಹಿಂಗೆ ನೋಡೋದಾಯ್ತು ನಮ್ಮದು. ನಾವು ಇಲ್ಲಿ ನಮ್ಮ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಗಾಡಿ ತೊಗೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ದಿ ಮಾಲ್ ಆಫ್ ಏಷ್ಯಾ. ನಾನು ಫಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾ ಬಂದಿರೋದು, ನಮ್ಮ ಹುಡುಗ ಸೆಕೆಂಡ್ ಟೈಮ್ ಅಂತೆ. ಹಂಗಾಗಿ ನಮ್ಮ ಕರ್ಕೊಂಬಂದ. ನನಗಂದ್ರೂ ಭಾಳ ಖುಷಿ ಆಗ್ಬಿಡ್ತು. ಮಗ ಏನು ಕೊಡಿಸ್ತೀಯ ಅಂತ ಕೇಳಿದ್ಕೆ ನಮ್ಮ ಹುಡುಗ ಹೇಳ್ದ, ನೀನೇನಾದರೂ ತಗೊಳ್ಳೋ ಮಗ, ನಾನು ಕೊಡಿಸ್ತೀನಿ ಅಂತ ಹೇಳ್ದ. ಭಾಳ ಖುಷಿ ಆಯಿತು, ಫಸ್ಟ್ ಟೈಮ್ ಅಲ್ಲ. ಹಂಗಾಗಿ ಬನ್ನಿರಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ರಿ, ಇಲ್ಲಿ ಎಂಟ್ರೆನ್ಸ್ ಯಾವ ರೀತಿ ಇದೆ. ಅಲ್ಲೊಂದು ಇಲ್ಲೊಂದು ಮನೆ ನೋಡಿರೋ ಮೈ ಡಿಯರ್ ವಿಲೇಜ್ ಬಾಯ್. ಬೆಂಗಳೂರು ಸಿಟಿ ನಿಮ್ಮೂರ್ ತರ ಅಲ್ಲ, ಅದೊಂದು ದೊಡ್ಡ ಸಮುದ್ರ. ನಿಮ್ಮೂರ ಮಾಲಿಗೆ ಬಂದಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿದ್ದಿಲ್ಲ. ಇಲ್ಲಿ ನೋಡ್ರಿ ಎಂಟ್ರಿ ಆದ್ವಿ. ನಮಸ್ತೆ ಗುರು, ಸ್ವರ್ಗದಲ್ಲೇ ಬಂದಿರೋ ಥರ ಫೀಲ್ ಆಗ್ತೈತಲ್ಲೋ. ಈ ಥರದ ಒಂದು ವ್ಯೂ ನಾನು ನೋಡಿದ್ದೇ ಇಲ್ಲ ಕಣ, ಫಸ್ಟ್ ಟೈಮ್ ನೋಡ್ರದು. ಬೆಂಗಳೂರು ಯಾವ ರೀತಿ ಡೆವಲಪ್ ಆಗಿದೆ. ಒಳಗಡೆ ವಿಡಿಯೋ ಮಾಡಬಾರ್ದು ಅಂತಂದು ಹೇಳ್ತಾಯಿದ್ರು ಸೆಕ್ಯೂರಿಟಿ ಅವರು. ಆದರೆ ನಾವು ಹಂಗೂ ಹಿಂಗೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಫಸ್ಟ್ ಟೈಮ್ ನೋಡೋದು ಬಂದ್ರೆ ನಾವು ಇಲ್ಲಿ ಮಾಲ್ ಆಫ್ ಏಷ್ಯಾ. ನಾವು ಹುಡುಗ ತಗೊಂಬಂದ. ಗಾಯ್ಸ್, ಇವಾಗ ನಮ್ಮ ಇನ್ನಿಬ್ಬರು ಫ್ರೆಂಡ್ಸ್, ನಮ್ಮ ಬ್ರೂಸ್ಲಿ ಮತ್ತು ಸಂಜು ಅವರು ಕಾಯ್ತಿದ್ದಾರೆ ಅಲ್ಲಿ. ರೂಮಿಗೆ ಹೋಗಿದ್ವಿ, ರೂಮಲ್ಲಿ ಇರಲಿಲ್ಲ ಅವರು, ಇಲ್ಲೇ ಹೊರಗಡೆ ಹೋಗಿದ್ದೀವಿ ಅಂತ ಹೇಳಿದ್ರು. ಅವ್ರ ಹತ್ರ ಹೋಗ್ತಿದ್ದೀವಿ.
ಬರ್ರಿ ಹೋಗೋಣ. ಮಾಡ್ತಾರೆ. ಎಲ್ರು ಬ್ಯುಸಿಯಾಗಿ ಓಡಾಡ್ತಿರ್ತಾರೆ, ಆದ್ರೆ ಯಾರು ಟೈಮ್ ಸರಿಯಾಗಿ ಬರಲ್ಲ. ಸೋಷಿಯಲಿ ಕನೆಕ್ಟ್ ಆಗಿರ್ತಾರೆ, ಪ್ರಾಕ್ಟಿಕಲಿ ಒಂಟಿ ಆಗಿರ್ತಾರೆ, ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಪ್ರಾಬ್ಲಮ್ ನ ಫೇಸ್ ಮಾಡಕ್ಕಾಗದೆ ಫೇಸ್ಬುಕ್ ದೋಸ್ತನ್ನ ಮೀಟ್ ಆಗಕ್ ಬಂದ್ರೆ ನೋಡಿದ್ರೆ ಬಟ್ಟೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಸಾಗಾಯ್ಸ್. ರೆಡಿ ಅಮ್ಮ ಗುಲಾಬಿ ಬರ್ಲಿ ಬ್ರಿಸ್ಲಿ ಹಾ ಗಾಯ್ಸ್, ಇವಾಗ ತಾನೇ ನಮ್ಮ ಹುಡುಗರು ರೂಮಿಗೆ ಬಂದ್ವಿ ನೋಡ್ರಿ. ಇಲ್ಲಿ ಮನೋಜ್ ಅವರು ಕುಂತಿದ್ದಾರೆ, ಇಲ್ಲಿ ನಮ್ಮ ಸಂಜಯ್ ಕುಮಾರ್ ಕುಂತಿದ್ದಾರೆ. ಇವರು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು, ಹಂಗಾಗಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಮತ್ತೆ ಇರೋಕ್ಕೋಸ್ಕರ. ಇಲ್ಲಿ ನಮ್ಮ ಹೆಸರುಡೆ ಅವರು ಮಲ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಒಂದು ಇಂಥ ಸಣ್ಣ ರೂಮಲ್ಲಿ 4 ಜನ ಶೇರ್ ಮಾಡ್ಬೇಕು. ಈ ಲೈಫ್ ಭಾಳ ಅಂದ್ರೆ ಭಾಳ ಕಷ್ಟ. ಆದರೂ ಸಹ ಬರೋಣ. ಬಾಯ್ ಬರಮ್ಮ ಗುಲಾಬಿ ನೋಡ್ರು ಎಲ್ಲ ಬೀಳ್ಕೊಡುಗೆಗೆ ಸರಿಯಾಗಿ ಬಾರು